ಮೆಣಸಿನ್ಕಾಯಿ ನೋಡಿ ಹೆಂಗಿದಾವೆ. ಅಲ್ಲ ಏನ್ ಮೆಣಸಿನ್ಕಾಯಮ್ಮ ಹೆಂಗಮ್ಮ ಇಂತ ಬೆಳೆ ಬೆಳೆದ್ರೆ ಲಾಸ್ ಆದ್ರೆ ಹೆಂಗಮ್ಮ? ಅಡ್ಬಡ್ಡಿ ತಂದು ಕಟ್ಟಿರ್ತೀವಲ್ಲ ಕೂಲಿಯರಿಗೆ ಪಾಲಿಯರ್ಗೆ, ಹೆಂಗಮ್ಮ ಇದ್ರ ಪರಿಸ್ಥಿತಿ? ಕಿತ್ಕೊಂಡ್ ಬರ್ರಿ ನಮ್ ಜೋರಾಗೆ. ಬೆಳೆ ಬರಲ್ಲ, ಇಕ್ತಿವಿ ಬರುತ್ತಂತೆ. ನಾ ಬೆಳೆ ನಂಬರ್ ಬಿದ್ದಿಲ್ವಲ್ಲ. ಬೀಳ್ತೇಳಿ ಕಮಲಮ್ಮ ಚಂದಾಗ ಆರ್ಸಮ್ಮ ಮೆಣಸಿನ್ಕಾಯಿ. ಲಕ್ಷ್ಮಮ್ಮ, ಜಯಮ್ಮ, ಮಚ್ಚೆ ಇರೋವೆಲ್ಲ ನೀಟಾಗಿ ಆರಿಸು. ತಲೆಯೆಲ್ಲ ಮಾತಾಡ್ಬೇಡವ, ಮಡ್ಸುವಾಗ ಆರಿಸು. ಏನ್ ಮಾಡ್ತೀರಾ? ಏನಕ್ಕೆ ಬರ್ತಾವ ಇವು? ಹೇಳ್ಕೊಳಮ್ಮ ಹತ್ರಕ್ಕೆ, ನೀಟಾಗಿ ಆರಿಸು. ನೋಡಮ್ಮ ಹಿಂಗೆ ರಮಂಜಕ್ಕ, ಆ ಬೆಳಗಿನವೆಲ್ಲ ನೀಟಾಗಿ ಆರಿಸು. ವೆಂಕಟೇಶ್ವಮ್ಮ ಹತ್ರ ತಗೊಂಬರ, ಅದಕ್ಕೆಲ್ಲ ಚೆನ್ನಾಗಿರೋವೆಲ್ಲ ಹಾಕ್ಬಿಡು. ನೋಡಿ ಸ್ನೇಹಿತರೆ, ಇದು ಬೆಡಗೆ ಮೆಣಸಿನ್ಕಾಯಿ. ಬೆಡಗೆ ಮೆಣಸಿನ್ಕಾಯಿ ಬೆಳೆದಿದ್ದೇವೆ ನಾವು. ಏನು ಕೆಮಿಕಲ್ ಇಲ್ಲದೇ ಹಸು ಗೊಬ್ಬರದಿಂದ ಈ ಸಸಿ ನಾಟಿ ಬೆಳೆಸಿದ್ದೇವೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ತಗೊಂಡ್ರೆ. ಯಾವುದೇ ಕೆಮಿಕಲ್ಲು ಮಿಕ್ಸ್ ಆಗೋ ಹಾಗಿಲ್ಲ ಇದರಲ್ಲಿ. ಯಾವುದೇ ಒಂದು ಕೆಮಿಕಲನ್ನು ಇದಕ್ಕೆ ಬಳಸಿಲ್ಲ. ಬರೀ ಹಸು ಗೊಬ್ಬರದಿಂದ ಬೆಳೆದಿರೋದು ಇದು. ಲಕ್ಷ್ಮಮ್ಮನವ್ರೆ, ಮೆಣಸಿನ್ಕಾಯಿ ಎಷ್ಟು ಕೆಜಿ ಬೇಕು? 5 kg. 5 kg ಬೇಕಾ? ಯಾವಾಗೂ 5-5 kgನೇ ತಗೊಂಡೋಗ್ತೀಯಮ್ಮ ನೀನು? ಹೌದಾ? ನಿಮ್ಗೆ ಎಷ್ಟು ಕೆಜಿ ಬೇಕಮ್ಮ ವೆಂಕಟೇಶ್ವಮ್ಮ? ನೋಡಿ ಸ್ನೇಹಿತರೆ, ನಾವು ಬೆಳಗ್ಗೆ ಮೆಣಸಿನ್ಕಾಯಿ ಬೆಳೆದಿದ್ದೇವೆ. ಇದನ್ನು ಆರಿಸಿ ಡಿವೈಡ್ ಮಾಡ್ತಾ ಇದ್ದೇವೆ. ಇದು ಯಾವೇ ಒಂದು ಕೆಮಿಕಲ್ ಇಲ್ದ, ಏನೂ ಒಂದು ಇದು ಇಲ್ದ, ಬರೋ ಹಸು ಗೊಬ್ಬರಿಂದ ಬೆಳೆದಿರೋದು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು. ಎಲ್ಲರೂ ಬರೀ ಇದನ್ನೇ ಕೇಳ್ತಿರ್ತಾರೆ. ತುಂಬ ಓಡೋದು ಅಂದರೆ ಬೆಳಗ್ಗೆ ಮೆಣಸಿನ್ಕಾಯಿ. ಇವಾಗ ಕಾಯಿ ಆ ಥರ ಇದೆ ಇದು. ಪಾವಗಡ ತಾಲೂಕು ಕೋಡ್ಗುಡ್ಡ ಅನ್ನೋ ಗ್ರಾಮದಲ್ಲಿ ಬೆಳೆದಿದ್ದೇವೆ ನಾವು. ಕಮಲಮ್ಮನವ್ರೆ, ನಿಮ್ಗೆ ಎಷ್ಟು ಕೆಜಿ ಬೇಕು? 10 kg ಬೇಕಾ? ಹೋದ್ ಸರಿನೇ 5 kg ತಗೊಂಡೋದೆ. 10 kg ಏನು ಮಾಡ್ತೀಯವ್ವ?
ಅಷ್ಟು ಟೇಸ್ಟಿ ಆಗಿರುತ್ತಾ ಸಾಂಬಾರು? ಹಾಂ ಅಲ್ವೇಲಮ್ಮನವ್ರೆ, ನಿಮ್ಗೆ ಎಷ್ಟು ಕೆ ಜಿ ತಗೊಂಡೋದ್ರಿ? ನಾವೊಂದು 5 kg ತಗೊಂಡೋದು. ಹೌದಾ? ತುಂಬ ಚೆನ್ನಾಗಿರುತ್ತಲ್ವಾ? ಟೇಸ್ಟಿ ಆಗಿರುತ್ತೆ ಸಾಂಬಾರು ಇದು. ಸಾರು ಟೇಸ್ಟ್ ಆಗಿರುತ್ತೆ, ಕಲರ್ ಚೆನ್ನಾಗಿರುತ್ತೆ ಸಾಂಬಾರು. ಗಂಗಮ್ಮ, ನಿಮ್ಗೆ ಎಷ್ಟು ಕೆ ಜಿ ತಗೊಂಡೋದ್ರಮ್ಮ ಹಿಂದಿನ ಸಾರಿ? ಗಂಗಮ್ಮನವ್ರೆ, ಒಬ್ಬಮ್ಮ ಶಾಂತಿ ಪ್ರಿಯ ಅವರೇ, ನೀವೆಷ್ಟು ತಗೊಂಡೋಗಿದ್ರಿ? 4 ಕೆ ಜಿ ತಗೊಂಡೋಗಿದ್ರಾ? ನೋಡಿ ಸ್ನೇಹಿತರೆ, ಇದು ಬೆಳಗ್ಗೆ ಮೆಣಸಿನ್ಕಾಯಿ ಅಂತ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ಗೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದು ನಾವು ಯಾವಾಗೂ ಇದನ್ನೇ ಬಳಸೋದು. ಎಲ್ಲರೂ ತುಂಬ ತಗೊಂಡೋಗೋದೆಲ್ಲ ಇದೆ ಮೆಣಸಿನ್ಕಾಯಿ.